ದೇಶದ ಬಗ್ಗೆ ವಿಸ್ಮಯ 140 ಕೋಟಿ ಜನರ ಬಾಳಿಗೆ ಬೆಳಕು ಹಾಗೂ ಆದರ್ಶ ಪ್ರಿಯರಾದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನದಿಂದ ಭವ್ಯ ಭಾರತ ನಿರ್ಮಾಣವಾಗಿದೆ ಎಂದು ಸಂಸದ ಜಿ. ಕುಮಾರ್ ನಾಯಕ ಅವರು ಹೇಳಿದರು. ಅವರಿಂದು ನಗರದ ಪಂಡಿತ್ ಸಿದ್ದರಾಮ ರಂಗಮಂದಿರದಲ್ಲಿ ಜಿಲ್ಲಾ ಆಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆ ನೇತೃತ್ವದಲ್ಲಿ ಆಯೋಜಿಸಿದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 134ನೇ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ರಚಿಸಿರುವ ಸಂವಿಧಾನ ವಿಶ್ವದಲ್ಲಿಯೇ ಶ್ರೇಷ್ಠವೆನಿಸಿದ್ದು, ಶಾಸಕಾಂಗ, ಕಾರ್ಯಾಂಗ ಹಾಗೂ ನ್ಯಾಯಾಂಗ ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸುವಲ್ಲಿ ಮುಖ್ಯ ಪಾತ್ರ ವಹಿಸಿದೆ. ಆ ಮೂಲಕ ಸದೃಢ ರಾಷ್ಟ್ರ ನಿರ್ಮಾಣಕ್ಕೆ ಸಹಕಾರಿಯಾಗಿದೆ. ಸಂವಿಧಾನದ ಆಶಯದಂತೆ ಸಮಾಜದ ಕಟ್ಟಳೆಯ ವ್ಯಕ್ತಿಗೂ ಸಂವಿಧಾನ ನೀಡಿರುವ ಹಕ್ಕುಗಳು ಸಿಗಬೇಕು. ಕಳೆದ 25 ವರ್ಷ ಹಿಂದೆ ಜಿಲ್ಲಾಧಿಕಾರಿ ಕಾರ್ಯನಿರ್ವಹಿಸುತ್ತಿರುವ ಸಮಯದಲ್ಲಿ ನಾನು ಈ ವೇದಿಕೆಯಲ್ಲಿ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದೆ. ಆದರೆ ಈಗ ಸಂಸದನಾಗಿ ಈಗ ವೇದಿಕೆಯಲ್ಲಿ ಮಾತನಾಡುವ ಅವಕಾಶ ದೊರೆತಿರುವುದು ಹೆಮ್ಮೆಯ ಸಂಗತಿ. ಅಂಬೇಡ್ಕರ್ ಸಂವಿಧಾನದಿಂದ ಜಿಲ್ಲಾಧಿಕಾರಿಯಾಗಿ ಸೇವೆ ಸಲ್ಲಿಸಿ ಈಗ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಸಂಸದರಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೇವೆ ಸಲ್ಲಿಸುತ್ತಿರುವುದು ಅತ್ಯಂತ ರೋಮಾಂಚನ ಉಂಟು ಮಾಡಿದೆ. ಲೋಕಸಭೆಯಲ್ಲಿ ಕಾನೂನುಗಳ ಬಗ್ಗೆ ವಿಸ್ತೃತ ಚರ್ಚೆ ನಡೆಯುತ್ತದೆ. ಲೋಕಸಭೆ ಎಂದರೆ ಅದು ಸಮರ. ಕಾನೂನು ಚರ್ಚೆ ವೇಳೆ ಪರಸ್ಪರ ವಾದ ವಿವಾದ ನಡೆಯುತ್ತದೆ. ಲೋಕಸಭೆಯಲ್ಲಿ ಕಾನೂನು ಚರ್ಚೆಯ ಮುಖ್ಯ ಕೇಂದ್ರ ಬಿಂದು ನಮ್ಮ ಸಂವಿಧಾನ ಎಂದು ಹೇಳಿದರು. ಸಂಸ್ಥೆಗಳ ಮುಖಂಡರು, ಹಿರಿಯರು, ಶ್ರೀ ಸಂಗಮೇಶ್ ಮೈನಾರಿಟಿ ಜಿಲ್ಲಾಧಿಕಾರಿಗಳು ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲ ವಿದ್ಯಾರ್ಥಿನಿಯರು ಮತ್ತು ಮಾಧ್ಯಮ ಮಿತ್ರರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾರೆ. ಶ್ರೀ ಚಿದಾನಂದಪ್ಪ ಉಪನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ, ಇವರಿಗೆ ನಾನು ತುಂಬ ಹಾಗೂ ಕಾರ್ಯಕ್ರಮದಲ್ಲಿ ಮುಂದಿನದಾಗಿ ಶ್ರೀ ಚಿದಾನಂದಪ್ಪ ಸರ್ ಅವರಿಗೆ ಸ್ವಾಗತಿಸಬೇಕೆಂದು ನಾನು ಈ ಮೂಲಕ ವಿನಂತಿಯನ್ನು ಮಾಡಿಕೊಳ್ತೇನೆ. ಕಾರ್ಯಕ್ರಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರುವಂತಹ ಸಮಯ ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲ ಗಣ್ಯಮಾನ್ಯರು ಕೂಡ ಪುಷ್ಪಾರ್ಚನೆಯನ್ನು ಮಾಡಿ ತದನಂತರ ಇತರ ಕಾರ್ಯಕ್ರಮಗಳಿಗೆ ಭಾಗವಹಿಸಿ ಈಗ ಜಿಲ್ಲಾಡಳಿತದ ಪರವಾಗಿ ಆಯೋಜನೆ ಮಾಡುವಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂಥದ್ದು ನನಗೆ ಬಹಳ ಸಂತೋಷದ ವಿಷಯ. ಇದೇ ಜಿಲ್ಲೆಯಲ್ಲಿ ಒಬ್ಬ ಅಧಿಕಾರಿಯಾಗಿ ಶ್ರೀಯುತ ನಿತೀಶ್ ಅವರ ಸ್ಥಾನದಲ್ಲಿ ಇಟ್ಕೊಂಡು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥ ಒಂದು ಸಂತೋಷದ ಕೆಲಸವು ನನ್ನದಾಗಿತ್ತು. ಸುಮಾರು 25 ವರ್ಷಗಳಿದೆ. ಅದೇ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದಂಥ ಒಂದು ಕಾನ್ಸ್ಟಿಟ್ಯೂಷನ್ ಏನಿದೆ, ಆ ಕಾನ್ಸ್ಟಿಟ್ಯೂಷನ್ನ ಫಲದಿಂದ ಇವತ್ತಿನ ದಿವಸ ಅಧಿಕಾರಿ ಅನ್ನೋದ್ರ ಜೊತೆಗೆ ನಿಮ್ಮೆಲ್ಲರ ಒಂದು ಪ್ರತಿನಿಧಿಯಾಗಿ ನಾನು ಲೋಕಸಭೆಗೆ ಹೋಗುವಂಥ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಕೂಡ ಈ ಸಂದರ್ಭದಲ್ಲಿರುವಂಥದ್ದು ನನಗೆ ರೋಮಾಂಚನ ಮಾಡುವಂಥ ಒಂದು ವಿಷಯ ಆಗಿದೆ. ಆ ರೀತಿಯ ರೋಮಾಂಚನದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ ಮತ್ತು ಒಂದೆರಡು ಮಾತುಗಳನ್ನು ಮಾತು ಹೇಳ್ತೀನಿ. ಈಗಿನ ಕಾಲದಲ್ಲೂ ಅತ್ಯಂತ ಮುಂದುವರೆದ ದೇಶದಲ್ಲೂ ಅಸಮಾನತೆ ಎದ್ದು ಬಂದಾಗ ಅಲ್ಲೂ ಬಾಬಾ ಸಾಹೇಬ್ ಅವರ ತತ್ವಗಳ ನಿದರ್ಶನ ಕೊಟ್ಟು ಅಲ್ಲೂ ಅಸಮಾನತೆ ವಿರುದ್ಧ ಹೋರಾಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಅಂದರೆ ಈಗಲೂ ಮುಂದುವರೆದ ದೇಶಗಳಲ್ಲಿ ಬಾಬಾ ಸಾಹೇಬ್ ಅವ್ರನ್ನ ನೆನೆಸ್ತಾ ಇರೋದೇ ಅವರು ಎಂಥ ಮಹಾನ್ ವ್ಯಕ್ತಿ ಅಂತ ಹೇಳಕ್ಕೆ ಅದು ಸಾಕ್ಷಿಯಾಗಿರುತ್ತೆ. ಸೊ ನಾವು ಮೇಲೆ ಕೂತಿರೋರೆಲ್ಲ IAS IPS ಆಗೋದ್ರಲ್ಲೂ ಬಾಬಾ ಸಾಹೇಬ್ ಅವರು ನೀಡಿರೋ ಸಂವಿಧಾನನೇ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅಂತ ಹೇಳಕ್ಕೂ ನಾನು ಇಷ್ಟಪಡ್ತೀನಿ. DC ಸರ್ ಹೇಳಿದ ಪ್ರಕಾರ ಅವರು ನಮ್ಮೆಲ್ಲರಿಗೆ ಶಿಕ್ಷಣ ಮಾಡೋದು, ಸಮಾನತೆ ಮಾಡೋದು ಶಕ್ತಿ ಕೊಟ್ಟಿದ್ದರಿಂದ ನಾವು ಎಲ್ಲ ಈ ಕಡೆ IAS IPS ಆಫೀಸರ್ ಅಂತ ಈ ಕಡೆ ಕೊಟ್ಟಿದ್ದೀವಿ. ಸೊ ಬ್ರೀಫ್ ಆಗಿ ಹೇಳಿದಾಗ ವಿ ಆರ್ ಬಿಕಾಸ್ ಹಿ ವಾಸ್ ಅಂತ ನಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಎಕ್ಸಿಸ್ಟೆನ್ಸ್, ನಮ್ಮ ಈಗ ಡೆಮೋಕ್ರೆಟಿಕ್ ಸಿಸ್ಟಮಲ್ಲಿ ನಾವು ಈಗ ವಾಸ ಮಾಡ್ತಾ ಇದ್ದೀವಿ. ನಮ್ಮ ಕಡೆ ಹಲವು ಅಧಿಕಾರ ಇದೆ, ನಮ್ಮ ಗವರ್ಮೆಂಟ್ಗೆ ಪ್ರಶ್ನೆ ಮಾಡಬಹುದು. ಅದು ಎಲ್ಲ ನಮ್ಮ ಸಂವಿಧಾನದಿಂದ ನಮಗೆ ಅಧಿಕಾರ ಸಿಕ್ಕಿದೆ. ಅದು ಎಲ್ಲ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಇಚ್ಛಾಶಕ್ತಿಯಿಂದ, ಅವರ ದೂರದೃಷ್ಟಿಯಿಂದ, ಅವರು ರಚಿಸಿರುವ ಸಂವಿಧಾನದಿಂದ ನಮಗೆ ಸಿಕ್ಕಿದೆ.
ಈಗ ನಮ್ಮ ಡಿ ಸಿ ಸರ್